ನಮಸ್ಕಾರ ವೀಕ್ಷಕರೇ, ನಾವೆಲ್ಲರೂ ಆತ್ಮ ಸಾಕ್ಷಾತ್ಕಾರದ ಈ ದಾರಿಯಲ್ಲಿ ಪ್ರಯಾಣಿಸುತ್ತಾ 8 ಅಧ್ಯಾಯಗಳನ್ನು ದಾಟಿ ಮುಂದೆ ಬಂದಿದ್ದೇವೆ. ಇಲ್ಲಿಯವರೆಗೂ ನಾವು ನೋಡಿರುವುದನ್ನು ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ, ನಾನು ಎಂಬುದು ದೇಹವಲ್ಲ, ನಾನು ಎಂಬುದು ಮನಸ್ಸೂ ಅಲ್ಲ. ಎಲ್ಲವೂ ನಾಶವಾದಾಗ ಕೊನೆಗೆ ಶಾಶ್ವತವಾಗಿ ಉಳಿಯುವ ಸತ್ಯವೊಂದೇ ವಾಸ್ತವ. ಅದರ ಕುರಿತೇ ಅಷ್ಟಾವಕ್ರರು ಜನಕ ಮಹಾರಾಜರಿಗೆ ಹೇಳುತ್ತಿರುವುದು. ಅದನ್ನು ಅರಿಯುವುದು ಎಂದರೆ ವಿಶ್ವದ ಸಕಲ ರಹಸ್ಯಗಳನ್ನು ಅರಿಯುವುದು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವುದು ಎಂದರ್ಥ. ಬನ್ನಿ, ಆತ್ಮ ಸಾಕ್ಷಾತ್ಕಾರದ ಪ್ರಯಾಣವನ್ನು ಮುಂದುವರಿಸೋಣ. ಆತ್ಮವು ಸಾಕ್ಷಿ, ಸರ್ವಶಕ್ತ, ಸಂಪೂರ್ಣ, ಅದ್ವಿತೀಯ, ಮುಕ್ತ, ಜಾಗೃತ, ನಿಷ್ಕ್ರಿಯ, ಅಸಂಬದ್ಧ, ನಿರಾಸಕ್ತಿ ಮತ್ತು ಶಾಂತಿಯುತ. ಅದು ಭ್ರಮೆಯ ಮೂಲಕವೇ ಪ್ರಾಪಂಚಿಕವಾಗಿ ಕಾಣಿಸಿಕೊಳ್ಳುತ್ತದೆ. ಆತ್ಮವು ಸಾಕ್ಷಿ. ಸಾಕ್ಷಿ ಎಂದರೆ ಅರ್ಥ ಏನು? ಯಾವುದಕ್ಕೆ ನಾವು ಸಾಕ್ಷಿ ಎಂದು ಕರೆಯುತ್ತೇವೆ? ಯಾವುದೇ ಒಂದು ಘಟನೆ ನಡೆದಾಗ ಆ ಘಟನೆಯಲ್ಲಿ ಪಾಲ್ಗೊಂಡವರು ಸಾಕ್ಷಿಯಾಗುತ್ತಾರೆ, ಅಥವಾ ಆ ಘಟನೆಯಲ್ಲಿ ಭಾಗಿಯಾಗದ ಅದರಾಚೆಗೆ ನಿಂತು ನೋಡುವವ ಸಾಕ್ಷಿಯಾಗುತ್ತಾನೆಯೇ? ಸಾಕ್ಷಿ ಕೇವಲ ವೀಕ್ಷಕನಾಗಬಹುದು. ಆ ಘಟನೆಯ ಕಾರಣ ಮತ್ತು ಪರಿಣಾಮಗಳು ಸಾಕ್ಷಿಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಅದೇ ರೀತಿ ದೇಹದ ಮೂಲಕ ನಡೆಯುವ ಎಲ್ಲ ಕಾರ್ಯಗಳು, ಅಂದರೆ ಕೆಲಸದ ಮೂಲಕ ಅನುಭವ, ಅನುಭವದ ಮೂಲಕ ಭಾವನೆಗಳು, ನೆನಪುಗಳು ಇತ್ಯಾದಿಗಳಿಗೆ ಆತ್ಮ ಸಾಕ್ಷಿ ಮಾತ್ರ. ಅದು ಏನನ್ನೂ ಮಾಡುವುದಿಲ್ಲ, ಆದರೆ ಅದರ ಮೂಲಕ ಎಲ್ಲವೂ ನಡೆಯುತ್ತದೆ. ಸರ್ವಶಕ್ತ ಆತ್ಮ ಕೇವಲ ನನ್ನ ದೇಹದ ಮೂಲಕ ಮಾತ್ರ ನೋಡುವ ಸಾಕ್ಷಿಯಾಗಿಲ್ಲ. ಇಡೀ ವಿಶ್ವದ ಕಣದಲ್ಲೂ ಇರುವುದು ಒಂದೇ ಆತ್ಮ. ದೇಹದ ಮೂಲಕ ನೋಡಲು ಸಾಧ್ಯವಿದೆ, ಕಾರಣ ದೇಹವು ಪ್ರಪಂಚವನ್ನು ನೋಡುವಂತೆ ತಯಾರಿಸಲ್ಪಟ್ಟಿದೆ. ಅದೇ ಒಂದು ಕಲ್ಲು ಪ್ರಪಂಚವನ್ನು ನೋಡುವಂತೆ ತಯಾರಿಸಲ್ಪಟ್ಟಿಲ್ಲ. ಹಾಗಂತ ಅದರಲ್ಲಿ ಆತ್ಮವಿಲ್ಲ ಎಂದರ್ಥವಲ್ಲ. ಯಾಕೆಂದರೆ ವಿಶ್ವದ ಪ್ರತಿ ಕಣದಲ್ಲೂ ಶಕ್ತಿ ಇದೆ. ಆತ್ಮವು ಸರ್ವಶಕ್ತ ಎಂದಾದರೆ ಸಕಲ ಶಕ್ತಿಯೂ ಆತ್ಮದ ಶಕ್ತಿಯೇ ಎಂದರ್ಥ. ಸಂಪೂರ್ಣ. ನಮ್ಮ ಆಲೋಚನೆಗಳು ಪೂರ್ಣವಾಗಿವೆಯೇ? ನಮ್ಮ ದೇಹ ಪೂರ್ಣವಾಗಿದೆಯೇ? ಈ ವಿಶ್ವದಲ್ಲಿ ಯಾವುದು ಪೂರ್ಣವಾಗಿದೆ? ಈ ಅಪೂರ್ಣವಾದ ವಿಶ್ವವನ್ನು ಆವರಿಸಿಕೊಂಡಿರುವ ಸಂಪೂರ್ಣ ವಿಷಯವೇ ಆತ್ಮ. ಅದು ನಿನ್ನ ಆತ್ಮ, ಇದು ನನ್ನ ಆತ್ಮ ಎಂದು ಅಪೂರ್ಣವಾಗಿ ಮಾತನಾಡುವ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಪ್ರಮುಖ ಸತ್ಯವಿದು. ಆತ್ಮ ಒಂದೇ. ಎಲ್ಲ ದೇಹಗಳ, ಎಲ್ಲ ಜೀವಗಳ, ಎಲ್ಲ ನಿರ್ಜೀವಗಳ ಮೂಲ ಒಂದೇ ಆತ್ಮ. ಅದು ನೀನೆ. ಅದ್ವಿತೀಯ. ಅದ್ವಿತೀಯ ಎಂದರೆ ಎರಡಿಲ್ಲದ್ದು, ಎರಡಲ್ಲದ್ದು. ಇದರ ಅರ್ಥ ಎರಡಿಲ್ಲ, ಇರುವುದು ಒಂದೇ. ಎಂದರೆ ಅರ್ಥವೇನು? ನನ್ನ ದೇಹದಲ್ಲಿರುವುದು ನನ್ನ ಆತ್ಮ, ನಿನ್ನ ದೇಹದಲ್ಲಿರುವುದು ನಿನ್ನ ಆತ್ಮ. ನಾನು ಸತ್ತ ಮೇಲೆ ನನ್ನ ಆತ್ಮವು ಸ್ವರ್ಗ ಇಲ್ಲ ನರಕ ಸೇರುತ್ತದೆ, ಶಿಕ್ಷೆ ಮುಗಿದ ಮೇಲೆ ಬೇರೆ ದೇಹ ಸೇರುತ್ತದೆ ಎಂಬ ಕಲ್ಪನೆಗಳೆಲ್ಲ ಸುಳ್ಳು ಎಂಬುದನ್ನು ಅಷ್ಟಾವಕ್ರರು ಇಲ್ಲಿ ವೀಕ್ಷಕರಿಗೆ ಸ್ಪಷ್ಟಪಡಿಸುತ್ತಿದ್ದಾರೆ. ಇರುವುದು ಒಂದೇ ಆತ್ಮ. ಅದು ವಿಶ್ವದೆಲ್ಲೆಡೆ ಹರಡಿದೆ. ಅದರ ಮೂಲಕ ಎಲ್ಲವೂ ನಡೆಯುತ್ತಿದೆ, ಆದರೆ ಸ್ವಯಂ ಅದು ಏನೂ ಮಾಡುತ್ತಿಲ್ಲ. ಇನ್ನು ಮತ್ತೊಂದು ಅರ್ಥದಲ್ಲಿ ಅಷ್ಟಾವಕ್ರರು ಈ ರೀತಿ ವಿವರಿಸುತ್ತಾರೆ: ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆಯಲ್ಲ. ಸಮುದ್ರದಿಂದ ಒಂದು ಲೋಟ ನೀರನ್ನು ತೆಗೆದುಕೊಂಡು ಇದು ನನ್ನ ನೀರು, ಅದು ಸಮುದ್ರದ ನೀರು ಎಂದರೆ ಸರಿಯಾದೀತೆ? ಲೋಟದಲ್ಲಿರುವ ನೀರು ಯಾರದ್ದು? ಸಮುದ್ರದಿಂದಲೇ ತಾನೇ ಲೋಟದಲ್ಲಿ ನೀರು ಬಂದಿದ್ದು. ಅದೇ ರೀತಿ ಆತ್ಮ ಬೇರೆ, ಪರಮಾತ್ಮ ಬೇರೆ ಅಲ್ಲ. ಇರುವುದು ಒಂದೇ. ಅದನ್ನು ನೀವು
ಆತ್ಮ ಎನ್ನಿ ಪರಮಾತ್ಮ ಎನ್ನಿ ಯಾವುದೇ ವ್ಯತ್ಯಾಸವಾಗಲಾರದು. ಮುಕ್ತ ಆತ್ಮ ಸಾಕ್ಷಿಯಾದಾಗ, ಸಂಪೂರ್ಣವಾದಾಗ, ಅದ್ವಿತೀಯವಾದಾಗ ಅದು ಮುಕ್ತವೇ ಆಗಿರುತ್ತದೆ. ಹಾಗಾದರೆ ನಾನು ಆತ್ಮ ಎಂದರೆ ನಾನೇಕೆ ಇಷ್ಟೊಂದು ಕಷ್ಟಗಳನ್ನು ಅನುಭವಿಸುತ್ತಿದ್ದೇನೆ? ನನ್ನ ಮನಸ್ಸೇಕೆ ಅಶಾಂತವಾಗಿದೆ? ಯಾಕಂದರೆ ನಿಮಗೆ ನಿಮ್ಮ ಬಗ್ಗೆ ನೀವು ಯಾರು ಎಂಬ ತಿಳುವಳಿಕೆ ಇಲ್ಲದಿರುವುದೇ ಇದಕ್ಕೆಲ್ಲ ಕಾರಣ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ನಿಮ್ಮ ದೇಹ. ನೀವು ಹಗಲು ರಾತ್ರಿ ಕಷ್ಟಪಡುತ್ತಿರುವುದು ನಿಮ್ಮ ದೇಹಕ್ಕಾಗಿ. ನೀವು ದೇಹವಲ್ಲ ಎಂಬ ಸತ್ಯ ಅರಿವಾದರೆ ನೀವು ಆ ಕ್ಷಣದಿಂದಲೇ ಮುಕ್ತರು. ಜಾಗೃತ. ಈ ವಿಷಯವನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ನಾವು ದಿನನಿತ್ಯ ಅನುಭವಿಸುವ 3 ಅವಸ್ಥೆಗಳಿವೆ. ಅವು ಜಾಗೃತಿ, ಸ್ವಪ್ನ, ಸುಷುಪ್ತಿ. ಜಾಗೃತಿ ಎಂದರೆ ಎಚ್ಚರವಾಗಿರುವ ಸ್ಥಿತಿ. ಸ್ವಪ್ನ ಎಂದರೆ ಕನಸು ಕಾಣುವ ಸ್ಥಿತಿ. ಸುಷುಪ್ತಿ ಎಂದರೆ ಜಾಗೃತವೂ ಅಲ್ಲದ ಕನಸುಗಳೂ ಇಲ್ಲದ ದೀರ್ಘ ನಿದ್ರೆಯ ಅವಸ್ಥೆ. ಈ 3 ಅವಸ್ಥೆಗಳನ್ನು ದೇಹ ಅನುಭವಿಸುತ್ತದೆ. ಹಾಗಾದರೆ ನೀವು ದೇಹವೇ? ಖಂಡಿತ ಅಲ್ಲ. ಈ 3 ಅವಸ್ಥೆಗಳಿಗೂ ಕಾರಣ ತುರಿಯ, ಅಂದರೆ ನೀವು. ಈ 3 ಅವಸ್ಥೆಗಳ ಹೊರತಾಗಿಯೂ ನೀವು ಅಸ್ತಿತ್ವದಲ್ಲಿದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಜಾಗೃತವಾಗಿಲ್ಲದೆ ನೀವು ಇರಲು ಸಾಧ್ಯವೇ? ಖಂಡಿತ. ದೀರ್ಘ ನಿದ್ರೆಯಲ್ಲಿ ನೀವು ಜಾಗೃತವಾಗಿಲ್ಲ. ಕನಸುಗಳಿಲ್ಲದೆ ನೀವು ಇರಲು ಸಾಧ್ಯವೇ? ಹೌದು. ದೀರ್ಘ ನಿದ್ರೆಯಲ್ಲಿ ನೀವು ಕನಸು ಕಾಣೋದಿಲ್ಲ. ದೀರ್ಘ ನಿದ್ರೆ ಇಲ್ಲದೆ ನಿಮ್ಮ ಅಸ್ತಿತ್ವ ಸಾಧ್ಯವೇ? ಹೌದು. ಜಾಗೃತವಾಗಿದ್ದಾಗ ನೀವು ನಿದ್ರೆಯಲ್ಲಿಲ್ಲ. ಈ 3 ಅವಸ್ಥೆಗಳು ಪ್ರತಿದಿನ ಬಂದು ಹೋಗುತ್ತಿವೆ. ಇವುಗಳನ್ನು ನೋಡುವ ನೀವು ಬಂದು ಹೋಗುತ್ತಿಲ್ಲ. ದೇಹ ಪ್ರತಿದಿನ ಬದಲಾಗುತ್ತಿದೆ. ಅದನ್ನು ನೋಡುವ ಸಾಕ್ಷಿ ಅಂದರೆ ನೀವು ಬದಲಾಗುತ್ತಿಲ್ಲ. ನಿಮ್ಮ ದೇಹವನ್ನು ನೋಡಿ ಬೇರೆಯವರಿಗೆ ನಿಮಗೆ ವಯಸ್ಸಾಗಿದೆ ಎನಿಸುತ್ತಿದೆ. ಅಷ್ಟೇ ಏಕೆ, ನಿಮ್ಮ ದೇಹವನ್ನು ನೀವು ನೋಡಿಕೊಂಡಾಗಲೂ ಕೂಡ ನಿಮಗೆ ವಯಸ್ಸಾಗಿದೆ ಎನಿಸುತ್ತದೆ. ಒಂದು ವೇಳೆ ನೀವು ನಿಮ್ಮ ದೇಹದ ಕಡೆ ಗಮನವನ್ನೇ ಹರಿಸದಿದ್ದರೆ ನಿಮಗೆ ವಯಸ್ಸಾಗಿದೆ ಎಂಬ ಕಲ್ಪನೆಯೂ ಬರೋದಿಲ್ಲ. ಯಾಕೆಂದರೆ ನೀವು ದೇಹವಲ್ಲ. ಇದನ್ನು ಅರಿಯುವುದೇ ಜಾಗೃತಿ. ಅದೇ ಆತ್ಮ. ಅದೇ ನೀವು. ಅದು ಭ್ರಮೆಯ ಮೂಲಕವೇ ಪ್ರಾಪಂಚಿಕವಾಗಿ ಕಾಣಿಸಿಕೊಳ್ಳುತ್ತದೆ. ನಾನು ದೇಹ ಎಂಬುದಕ್ಕಿಂತ ದೊಡ್ಡ ಭ್ರಮೆ ಮತ್ತೊಂದಿಲ್ಲ. ಯಾವಾಗ ನೀವು ದೇಹವೆಂದು ಭಾವಿಸುತ್ತೀರೋ ಆವಾಗ ಸಂಸಾರ ಪ್ರಕಟಗೊಳ್ಳುತ್ತದೆ. ಇಂದ್ರಿಯಗಳ ಮೂಲಕ ನೀವು ಪಡೆದುಕೊಳ್ಳುವ ಪ್ರತಿಯೊಂದು ಅನುಭವವೂ ನೆನಪುಗಳಾಗಿ ನಿಮ್ಮಲ್ಲಿ ಶೇಖರಣೆಗೊಳ್ಳುತ್ತವೆ. ಅವುಗಳ ಮೂಲಕ ಆಲೋಚನೆಗಳು ನಿಮ್ಮ ಬದುಕನ್ನು ಚಲಾಯಿಸುತ್ತವೆ. ಇದೆಲ್ಲಕ್ಕೂ ಮೂಲ ಆತ್ಮ. ಆತ್ಮವಿರದೆ ಹೋದರೆ ದೇಹದಲ್ಲಿ ನಡೆಯುವ ಮತ್ತು ನಡೆಯದ ಎಲ್ಲವನ್ನೂ ನೋಡಲು ಹೇಗೆ ಸಾಧ್ಯ? ಭ್ರಮೆಯನ್ನು ಅದು ಭ್ರಮೆ ಎಂದು ಹೇಳಲು ಯಾರಾದರೂ ಬೇಕೇ ಬೇಕು. ಅದೇ ರೀತಿ ಆತ್ಮವೂ ಕೂಡ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಆಳವಾಗಿ ಈ ವಿಷಯವನ್ನು ಅಧ್ಯಯನ ಮಾಡೋಣ. ಅಲ್ಲಿಯವರೆಗೂ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.